ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಕ್ಯಾಪ್ಚರ್ ಡೈರಿ. ಐ ಗೆಸ್ ಎಲ್ಲರೂ ಮನೇಲೂ ಹಬ್ಬ ಜೋರಾಗಿ ನಡೀತಾ ಇದೆ ಆ್ಯಂಡ್ ವರಮಹಾಲಕ್ಷ್ಮಿ ಹಬ್ಬನೂ ಆಗೋಯ್ತು. ಎಲ್ಲರೂ ಜೋರಾಗಿ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನನಗೆ ಆ್ಯಕ್ಚುಲಿ ವರಮಹಾಲಕ್ಷ್ಮಿ ಹಬ್ಬ ಬಂದು ಒಂದು ಸ್ವಲ್ಪ ಜಾಸ್ತಿನೇ ಇಷ್ಟ ಅಂತ ಅನ್ಬಹುದು. ಅಂದರೆ ನನಗೆ ಈ ಹಬ್ಬದ ಬಗ್ಗೆ ಏನೂ ಗೊತ್ತಿರಲಿಲ್ಲ. ನಾನು ಬೆಂಗಳೂರಿಗೆ ಬಂದ ನಂತರ ಲಾಸ್ಟ್ ಮನೇಲಿದ್ದಾಗ, ಅಂದರೆ ಇವಾಗ ಒಂದು ಹಬ್ಬ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ಒಂದು 2 ಇಯರ್ ಆಯಿತು ಅಂದ್ಕೋತೀನಿ. ಸಿಂಪಲ್ಲಾಗಿ ಸ್ಟಾರ್ಟ್ ಮಾಡಿದ್ದು, ನನಗೇನೂ ಐಡಿಯಾ ಇರಲಿಲ್ಲ. ಅಂದರೆ ಈ ಕಡೆ ಅವ್ರ ಜೊತೆ ಕೇಳಿಕೊಂಡು ನಾನು ಯಾವ ಥರ ಮಾಡೋದು ಅಂತ ಕೇಳಿಕೊಂಡು ತಿಳ್ಕೊಂಡು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದು. 2 ಇಯರ್ ಅಲ್ಲ, ಆ್ಯಕ್ಚುಲಿ 3 ಇಯರ್ ಆಗೋಯ್ತು. ಈ ವರ್ಷ ಏನು ಕೂರಿಸಿದ್ದೀನಿ ಇದು ಬಂದು 3rd ಇಯರ್ ನಾನು ಲಕ್ಷ್ಮಿನ ಕೂರಿಸೋದು. ಫಸ್ಟ್ ಇಯರ್ ಬಂದು ಬರೀ ಕಲಸನ ಕೂರಿಸ್ಬಿಟ್ಟು ಅದಕ್ಕೆ ಬ್ಲೌಸ್ ಪೀಸಲ್ಲಿ ಮಾಡಿದ್ದೆ. ನೆಕ್ಸ್ಟ್ ಲಾಸ್ಟ್ ಇಯರ್ ಇದು ನೀವು ವ್ಲಾಗಲ್ಲಿ ನೋಡಿದ್ದೀರಾ, ಸೀರೆ ಉಡಿಸ್ಬಿಟ್ಟು ಲಾಸ್ಟ್ ಇಯರಿಂದ ನಾನು ಸ್ಟಾರ್ಟ್ ಮಾಡಿದ್ದು. ಆ್ಯಂಡ್ ಇವನ್ ಡೆಕೋರೇಷನ್ ಕೂಡ ನಾನು ಈ ಥರ ಮಾಡೋದಕ್ಕೆ ಲಾಸ್ಟ್ ಇಯರಿಂದ ಸ್ಟಾರ್ಟ್ ಮಾಡಿದ್ದು. ಅಂದರೆ ನನಗೆ ಒಂದು ಸ್ವಲ್ಪ ಈ ಥರ ಡೆಕೋರೇಷನ್ ಎಲ್ಲ ಮಾಡೋದಂದರೆ ಒಂದು ಸ್ವಲ್ಪ ಇಷ್ಟ ಇತ್ತು ನನಗೆ. ಬಟ್ ಯಾವತ್ತೂ ಮಾಡಿರಲಿಲ್ಲ. ಬಟ್ ಈ ಥರ ಏನಾದರೂ ಡಿಸೈನ್ಸ್ ಮಾಡೋದು ಇದೆಲ್ಲ ಒಂದು ಸ್ವಲ್ಪ ನನಗಿಷ್ಟ. ಸೊ ಹಾಗಾಗಿ ಲಾಸ್ಟ್ ಇಯರ್ ನಾನು ಸ್ಟಾರ್ಟ್ ಮಾಡಿದೆ. ಇದೆಲ್ಲ ಏನಂದರೆ ನಾನು ಯಾವುದೂ ಪ್ಲ್ಯಾನ್ ಇಟ್ಕೊಂಡು ಈ ಇಯರ್ ಮಾಡಿರಲಿಲ್ಲ. ಲಾಸ್ಟ್ ಇಯರ್ ಬಂದು ನಾನು ಪ್ಲ್ಯಾನ್ ಇಟ್ಕೊಂಡು ಮಾಡಿದ್ದೆ, ಈ ಥರನೇ ಡೆಕೋರೇಷನ್ ಮಾಡೋಣ ಅಂತ. ಅದಕ್ಕೆ ಬೇಕಾಗಿರೋ ಐಟಮ್ಸ್ಗಳನ್ನ ತೊಗೊಬಂದಿದ್ದೆ. ಬಟ್ ಈ ಇಯರ್ ಏನಾಯಿತು ಅಂದರೆ ನಮಗೆ ಪ್ಲ್ಯಾನ್ ಮಾಡೋದಕ್ಕೂ ಟೈಮ್ ಇದ್ದಿರಲಿಲ್ಲ. ಅಂದರೆ ಎಲ್ಲದಕ್ಕೂ ಒಂದು ಸ್ವಲ್ಪ ನಾನೇ ಈ ಸಲ ಹೊರಗಡೆ ಹೋಗೋ ಪರಿಸ್ಥಿತಿ ಬಂದಿತ್ತು. ಪ್ರಕಾಶ್ ಒಂದು ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ. ಸೊ ನಾನು ಮಾರ್ಕೆಟಿಗೆ ಹೋಗಿದ್ವಿ ಒಂದಿನ ಮುಂಚೆ, ಮಾರ್ನಿಂಗ್ ಹೋಗಿದ್ವಿ. ಅಲ್ಲಿ ಏನು ನನಗೆ ಸಿಕ್ತು ಅದನ್ನು ತಗೊಬಂದು ನೆಕ್ಸ್ಟ್ ನಾನು ಅದನ್ನ ಮಾಡಿಕೊಡ್ತಾ ಹೋದೆ ನಾನು. ಇದು ಬಂದು ಹಬ್ಬ ಬಂದು ಫ್ರೈಡೇ ಇತ್ತಲ್ವಾ, ಸೊ ಥರ್ಸ್ಡೇ ನೈಟ್ ನಾನು ಇದೆಲ್ಲ ಡೆಕೋರೇಷನ್ ಸ್ಟಾರ್ಟ್ ಮಾಡಿದ್ದು. ಹಾಗೆ ನನಗೆ ಏನು ಫ್ಲವರ್ಸ್ ಎಲ್ಲ ಸಿಕ್ತು ಅದನ್ನು ಹಾಗೇ ನಾನು ಡೆಕೋರ್ ಮಾಡ್ತಾ ಹೋದೆ. ಆ್ಯಂಡ್ ಹಿಂದ್ಗಡೆ ಏನದು ಎಲೆ ಥರ ಅಂದರೆ ಗರಿ ಇದೆಲ್ಲ ಅದು ಆರ್ಟಿಫಿಷಿಯಲ್ ಅಲ್ಲ, ಒರ್ಜಿನಲ್ಲು. ಆಲ್ಮೋಸ್ಟ್ ನಾನು ಯಾವತ್ತೂ ಒರ್ಜಿನಲ್ ಫ್ಲವರ್ಸ್ನೇ ಡೆಕೋರೇಷನ್ಗೆ ಯೂಸ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಮಾರ್ಕೆಟಿಂದ ತಂದಿರೋದ್ರಿಂದ ಈ ಪರ್ಪಲ್ ಕಲರ್ ಬಂಚ್ ತೋರಿಸ್ದೆ ಅಲ್ಲ ಫ್ಲವರ್ ಇದ್ದು, ಅದಕ್ಕೆ ಕಂಪ್ಲೀಟ್ ಒಂದು 150 ಅಂದ್ಕೋತೀನಿ, 100 ಆರ್ 150 ಆ ರೇಂಜಲ್ಲಿ ಸಿಕ್ತು. ಇದು ಕೂಡ ಅಷ್ಟೇ ಪ್ರೈಸಲ್ಲಿ ಸಿಕ್ಕಿರೋದು. ಅಲ್ಲಿ ನನಗೆ ಈ ಫ್ಲವರಿಗೆಲ್ಲ ಅಷ್ಟೊಂದು ಕಾಸ್ಟ್ಲಿ ಅಂತ ಅನಿಸಿಲ್ಲ, ಬಿಕಾಸ್ ಅದರಲ್ಲಿ ತುಂಬ ಇದೆ ಅಲ್ವಾ, ಒಂದು ಬಂಚಲ್ಲಿ ತುಂಬ ಫ್ಲವರ್ ಇರುತ್ತೆ. ನನಗೆ ಇಷ್ಟೆಲ್ಲ ಡೆಕೋರೇಷನ್ ಮಾಡಿ ಕೂಡ ಇದೊಂದು ಸ್ವಲ್ಪ ಮಿಕ್ಕಿತ್ತು ಫ್ಲವರು. ಸೊ ನನಗೆ ಈ ಫ್ಲವರಿಗೆಲ್ಲ ಕಾಸ್ಟ್ಲಿ ಅಂತ ಅನಿಸಿಲ್ಲ. ಬಟ್ ಮಲ್ಲಿಗೆಗೆ ಅದು ಆಬ್ವಿಯಸ್ಲಿ ನಾರ್ಮಲ್ಲು. ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಬಂದು ಮಲ್ಲಿಗೆಗೆ ತುಂಬ ಕಾಸ್ಟ್ಲಿ ಇರುತ್ತೆ, ತುಂಬ ಪ್ರೈಸ್ ಹೇಳ್ತಾರೆ. ಇವನ್ ನಾವು ಹಾಕೋ ಹೂವಿನ ಹಾರಕ್ಕೆ ಕೂಡ ಸಿಕ್ಕಾಪಟ್ಟೆ ಜಾಸ್ತಿ ಹೇಳ್ತಾರೆ. ಒಂದು ಹಾರಕ್ಕೆ ಕಮ್ಮಿ ಅಂದರೂ 400 ಈ ರೇಂಜಿಂದ ಸ್ಟಾರ್ಟ್ ಆಗುತ್ತೆ. ಅದು ಅಪ್ ಟು 3000 ತನಕನೂ ಹೋಗೋದಿದೆ, ಅಥವಾ ಅದಕ್ಕಿಂತ ಮೇಲೇನೂ ಹೋಗ್ಬೋದು, ಐ ಡೋಂಟ್ ನೋ. ಬಟ್ ಮಾರ್ಕೆಟಲ್ಲಿ ತುಂಬಾ ಕ್ರೌಡ್ ಇತ್ತು. ನಾವು ಯಾಕಾದರೂ ಹೋಗಿದ್ವಿ ಅಂತ ಅನ್ನಿಸ್ತು, ಅಷ್ಟು ಕ್ರೌಡ್ ಇತ್ತು. ಹೋಗ್ಬಿಟ್ಟು ನಾವು ನಿತ್ರೆ ಆಯಿತು, ಅವರೇ ತಳ್ಕೊಂಡು ಹೋಗ್ತಾರೆ. ಅಷ್ಟೊಂದೇನು ಪರ್ಚೇಸ್ ಮಾಡೋದಕ್ಕಾಗೋದಿಲ್ಲ. ಆ್ಯಂಡ್ ಅವತ್ತು ಮಾರ್ನಿಂಗ್ ಮಳೆ ಕೂಡ ಇತ್ತು, ಹಾಗಾಗಿ ನಾವು ಹೋಗಿದ್ದು ಲೇಟ್ ಆಯಿತು ಆ್ಯಂಡ್ ಓವರ್ ಕ್ರೌಡೆಡ್ ಇತ್ತು. ನಾನು ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ಇಯರಿಂದ ಬರೋದೇ ಇಲ್ಲ, ಇಲ್ಲೆಲ್ಲಾದರೂ ಹತ್ತಿರದಿಂದ ತಗೊಳ್ಳೋಣ ಅಂತ. ಬಟ್ ಅಲ್ಲೋದ್ರೆ ಒಂದು ಸ್ವಲ್ಪ ವೆರೈಟಿ ಒಂದು ಸ್ವಲ್ಪ ಜಾಸ್ತಿ ಸಿಗುತ್ತೆ ಅಂತ ಅಷ್ಟೇ. ಆ್ಯಂಡ್ ಪ್ರೈಸ್ ಕೂಡ ಪರವಾಗಿಲ್ಲ, ಇಲ್ಲಿಂದ ಒಂದು ಸ್ವಲ್ಪ ಕಮ್ಮಿ ಸಿಗುತ್ತೆ ಅಂತ. ಆ್ಯಂಡ್ ಇವನ್ ದೇವ್ರಿಗೆ ಉಡ್ಸೋದಕ್ಕೆ ಸಾರಿ ಕೂಡ ನಾನು ಥರ್ಸ್ಡೇನೇ ಹೋಗಿಬಿಟ್ಟು ತೊಗೊಬಂದಿದ್ದು. ಅಂದರೆ ಥರ್ಸ್ಡೇ ಅಮ್ಮ ಬಂದಿದ್ದರು, ಸೊ ಹಾಗಾಗಿ ನಾನು ಅಮ್ಮ ಇಬ್ಬರು ಹೋಗ್ಬಿಟ್ಟು ಹಿಡ್ಕೊಂಡು ಬಂದಿದ್ವಿ. ಅಲ್ಲಿಂದ ಬರೋವಾಗಲೂ ನಾನು ಆಲ್ಮೋಸ್ಟ್ 2:30 ಆಗಿತ್ತು. ನೆಕ್ಸ್ಟ್ ಮತ್ತೆ ಹೋಗ್ಬಿಟ್ಟು ಪೂಜಾ ಐಟಮ್ಗಳನ್ನೆಲ್ಲ ಇಲ್ಲೇ ಹಿಡ್ಕೊಂಡು ಬಂದೆ ಮನೆ ಹತ್ರದಿಂದ. ಅದೆಲ್ಲ ತೊಗೊಬಂದ್ಬಿಟ್ಟು ರಾತ್ರಿ ಕೂತ್ಕೊಂಡು ನಾನು ಇಲ್ಲೇ ಡೆಕೋರೇಷನ್ ಮಾಡ್ತಾಯಿದ್ದೀನಿ. ಆ್ಯಂಡ್ ರಾತ್ರಿ ನಾನು ಆಲ್ಮೋಸ್ಟ್ ಮಲಗಬೇಕಾದ್ರೆ 2 o'clock or 2:30 ಆಗಿದೆ. ಅಷ್ಟೊತ್ತು ತನಕ ಪ್ರಾಗ್ಯ ಕೂಡ ಕೂತಿದ್ಲು ನನ್ನ ಜೊತೆ, ನಾನು ಮಾಡ್ತೀನಿ, ನಾನೇ ಹೆಲ್ಪ್ ಮಾಡ್ತೀನಿ ಅಂತ. ನೆಕ್ಸ್ಟ್ ಮುಖವಾಡಕ್ಕೆಲ್ಲ ಅದಕ್ಕೆ ಅಲಂಕಾರ ಮಾಡಬೇಕಲ್ಲ, ಸೊ ಅದನ್ನು ಮಾಡ್ಕೋತಾ ಇದ್ದೀನಿ. ನಾನೇನು ಅಂದ್ಕೊಂಡೆ ಅಂದರೆ, ಯೂಶ್ವಲಾಗಿ ಕಲಸನೆಲ್ಲ ನಾನು ಒಂದಿನ ಮುಂಚೆ ರಾತ್ರಿನೇ ಕೂರಿಸ್ಬಿಡ್ತೀನಿ, ಸಾರಿ ಎಲ್ಲ ಉಡಿಸ್ಬಿಟ್ಟು ದೆನ್ ಮಾರ್ನಿಂಗ್ ಎದ್ಬಿಟ್ಟು ಮಿಕ್ಕಿರೋ ಅಲಂಕಾರಗಳನ್ನೆಲ್ಲ ಮಾಡಿಬಿಟ್ಟು ಪೂಜೆ ಸ್ಟಾರ್ಟ್ ಮಾಡ್ತೀನಿ. ಬಟ್ ಅವತ್ತು ಬಂದು ನಾನು ಫುಲ್ಲು ಟಯರ್ಡ್ ಆಗಿದೆ, ನನಗೆ ಮಾಡೋದಕ್ಕೂ ಆಗ್ತಾ ಇರಲಿಲ್ಲ. ಸೊ ಹಾಗಾಗಿ ಬರೀ ಡೆಕೋರೇಷನ್ ದೆನ್ ಈ ಮುಖವಾಡಕ್ಕೆ ಅಲಂಕಾರ ಮಾಡಿಬಿಟ್ಟು ಮಲ್ಕೊಂಡಿದ್ದೆ. ಆ್ಯಕ್ಚುಲಿ ಮಿಸ್ಟೇಕ್ ಆಗಿದ್ದು ಅಲ್ಲೇ. ಏನಾಯಿತು ಅಂದರೆ ಮಾರ್ನಿಂಗ್ ನಾನು ಅಲ್ರಾಮ್ ಇಟ್ಟಿದ್ದು ಅಲ್ರಾಮೇ ಆಗಿಲ್ಲ. ಸೊ ಹಾಗಾಗಿ ಎದ್ದೇಳಬೇಕಾದ್ರೆ ಒಂದು ಸ್ವಲ್ಪ ಲೇಟ್ ಆಯಿತು. ಮತ್ತು ನಾನು ಎದ್ಬಿಟ್ಟು ಸ್ನಾನ ಎಲ್ಲ ಮಾಡಿಕೊಂಡು ರಂಗೋಲಿ ಎಲ್ಲ ಬಿಟ್ಕೊಂಡು ದೆನ್ ನಾನು ಕಲಸ ಕೂರೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಬಟ್ ಏನಂದರೆ
ನಮ್ಮ ಕಸಿನ್ಸ್ ಎಲ್ಲ ಒಂದು ಸ್ವಲ್ಪ ಹೆಲ್ಪ್ ಮಾಡಿದರು. ಆ್ಯಕ್ಚುಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾವೇನಂದರೆ ಇಲ್ಲಿ ಯಾರೆಲ್ಲ ನಮ್ಮ ಕಸಿನ್ಸ್ ಇದ್ದಾರೆ ಅವ್ರನ್ನೆಲ್ಲ ಕರಿತೀವಿ. ಸೊ ಅವ್ರು ಬರ್ತಾರೆ. ಸೊ ಅವ್ರು ಬಂದಾಗ ಅವ್ರು ಕೂಡ ತುಂಬಾ ಹೆಲ್ಪ್ ಆಯಿತು ಆ್ಯಕ್ಚುಲಿ. ಇಲ್ಲಾಂದರೆ ನನಗೆ ತುಂಬ ಕಷ್ಟ ಆಗಿರೋದು, ಯಾಕಂದರೆ ಪೂಜೆ ಆಗೋವಾಗ ಕೂಡ ಲೇಟ್ ಆಗಿತ್ತು. ದೆನ್ ಊಟ ಅಡುಗೆ ಎಲ್ಲ ಮಾಡಬೇಕಲ್ಲ, ಒಬ್ಳಿಗೆ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಸೊ ಫೈನಲ್ ಆಗಿ ಡೆಕೋರೇಷನ್ ಬಂದು ಈ ಥರ ಬಂದಿದೆ. ದೆನ್ ನಾನೇನು ಮಾಡ್ತೀನಿ ಅಂದರೆ, ಕೆಲವರು ಬಾಳೆ ಎಲೆ ಮೇಲ್ಬಿಟ್ಟು ಅಕ್ಕಿ ಹಾಕಿಬಿಟ್ಟು ಅದ್ರ ಮೇಲ್ಗಡೆ ಕಲಶ ಸ್ಥಾಪನೆ ಮಾಡ್ತಾರೆ. ಇಲ್ಲಾಂದರೆ ಹರಿವನಯದಲ್ಲಿ ಕೂಡ ಮಾಡ್ಬೋದು. ನಾನು ಹರಿವನದಲ್ಲಿ ಮಾಡ್ತೀನಿ. ಆ ಅಕ್ಕಿ ಮೇಲೆ ಕೂಡ ಅಷ್ಟದಲ್ಲ ರಂಗೋಲಿ ದೆನ್ ಓಮ್ ಎಲ್ಲ ಬರೆದ್ಬಿಟ್ಟು ನೆಕ್ಸ್ಟು ಸ್ಥಾಪನೆ ಮಾಡೋವಂಥದ್ದು. ನನಗೆ ಇದೆಲ್ಲ ಆ್ಯಕ್ಚುಲಿ ಗೊತ್ತಿಲ್ಲದೆ ಇರೋದು. ಇವಾಗ ಕೂಡ ನನಗೆ ಎಲ್ಲ ಗೊತ್ತಿದೆ ಅಂತ ನಾನು ಹೇಳೋದಿಲ್ಲ. ಬಟ್ ನಾನು ಏನು ಅವ್ರ ಜೊತೆ ಕೇಳ್ಕೊಂಡಿದ್ದೀನಿ, ಅವ್ರು ಏನು ಹೇಳಿದ್ದಾರೆ ಅದೇ ರೀತಿಯಲ್ಲಿ ನಾನು ಮಾಡ್ಕೋತಾ ಹೋಗ್ತಾ ಇದ್ದೀನಿ. ನನಗೇನು ಅನಿಸ್ತು ಅಂದರೆ, ಸಾರಿ ಉಡ್ಸೋದೇನಿದೆ ಅದನ್ನು ಒಂದಿನ ಮುಂಚೆನೇ ಉಡಿಸ್ಬಿಟ್ರೆ ಒಳ್ಳೆಯದು ಅಂತಲೇ ಅನ್ನಿಸ್ತು ನನಗೆ. ಯಾಕಂದರೆ ನಾನು ಲಾಸ್ಟ್ ಮೂಮೆಂಟಲ್ಲಿ ನನಗೆ ಸಾರಿ ಉಡ್ಸೋದಕ್ಕೆ ಆಗ್ತಾಯಿಲ್ಲ, ಮಿಸ್ಟೇಕ್ಗಳ ಮೇಲೆ ಮಿಸ್ಟೇಕ್ಗಳು ಆಗ್ತಾಯಿತ್ತು. ಅದು ಹೆಂಗೆ ಉಡ್ಸಿದ್ರು ಬರ್ತಾನೆ ಇರಲಿಲ್ಲ. ಕೊನೆಗೆ ಹಿಂಗೆಲ್ಲ ಮಾಡಿಬಿಟ್ಟು ನಾನು ಉಡಿಸ್ಬಿಟ್ಟೆ. ಆ್ಯಂಡ್ ನಾನೇನು ಅಂದ್ಕೊಂಡೆ ಅಂದರೆ, ಈ ಸಲ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಉಡ್ಸೋಣ ಅಂತ ಅಂದ್ಕೊಂಡೆ. ಅದು ನನಗೆ ಆಗೇ ಇಲ್ಲ. ಅಂದರೆ ನಾನು ಒಂದಿನ ಮುಂಚೆ ಮಾಡಿದರೆ ಮೇ ಬಿ ನನ್ನಿಂದ ಆಗ್ತಿತ್ತು ಅಂದ್ಕೋತೀನಿ. ಬಟ್ ಅರ್ಜೆಂಟ್ ಆಯ್ತಲ್ವ, ನನಗೆ ಒಂದ್ಗಡೆ ಟೈಮ್ ಆಗ್ತಾ ಇದೆ ಆ್ಯಂಡ್ ಮಕ್ಕಳನ್ನ ರೆಡಿ ಮಾಡಬೇಕು, ಆಮೇಲೆ ಆ ಥರ ತಲೆಯಲ್ಲಿ ಓಡ್ತಾ ಇತ್ತು. ಸೊ ನನಗೆ ಅದಾಗಿಲ್ಲ. ಬಟ್ ಲಾಸ್ಟ್ ಇಯರ್ ಯಾವ ಥರ ಮಾಡಿದ್ದೀನಿ ಅದೇ ಥರ ಸಾರಿ ಈ ಸಲನೂ ಓಡಿಸ್ಬೇಕಾಯಿತು. ಒಂದು ಸಲ ಸಾರಿ ಉಡ್ಸಿದಾಗ ಅದು ಬರಲಿಲ್ಲಲ್ಲ, ಆವಾಗ ಗೊತ್ತಾಯಿತು ನನಗಿಲ್ಲ, ನಾನು ಅರ್ಜೆಂಟ್ ಮಾಡ್ತಾ ಇದ್ದೀನಿ ಅದಕ್ಕೆ ಅದು ಬರ್ತಾ ಇಲ್ಲ ಅಂತ. ಮತ್ತು ನಾನು ಸಮಾಧಾನದಲ್ಲಿ ಉಡ್ಸ್ಕೊಂಡು ಹೋದೆ. ಹಾಗಾಗಿ ಪೂಜೆ ಕೂಡ ತುಂಬಾ ಚೆನ್ನಾಗಾಯಿತು ಆ್ಯಕ್ಚುಲಿ. ಆ್ಯಂಡ್ ದೇವರಿಗೆ ಒಡವೆಗಳೆಲ್ಲ ಹಾಕಿದ ನಂತರ ಮತ್ತು ದೇವರು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದರು. ಆ್ಯಂಡ್ ಇನ್ನೊಂದು ಏನಂದರೆ, ನಾವು ದೇವರಿಗೆ ಈ ಥರ ಸಾರಿ ಉಡಿಸ್ಬಿಟ್ಟು ಒಂದು ರೀತಿಯಾಗಿ ಮಾಡಿದರೆ ಅದರ ಎದುರುಗಡೆ ಇನ್ನೊಂದು ಕಳಶ ಸ್ಥಾಪನೆ ಮಾಡ್ತಾರೆ. ಅದು ಮೇಯ್ನ್ ಲಕ್ಷ್ಮಿ ಅಂತ ಅಂತಾರೆ. ಬಟ್ ನಾನೇನಂದರೆ, ಈ ಥರ ದೇವ್ರನ್ನ ರೆಡಿ ಮಾಡಿದ ನಂತರ ಇನ್ನೊಂದು ಕಳಶ ಕೂರಿಸೋದಿಲ್ಲ ಎದುರುಗಡೆ. ಬಿಕಾಸ್ ನಮ್ಮ ಮನೇಲಿ ಆಲ್ರೆಡಿ ಒಂದು ಲಕ್ಷ್ಮೀದು ವಿಗ್ರಹ ಇದೆ. ಸೊ ಅದಕ್ಕೇ ನಾವು ಎಲ್ಲ ಪೂಜೆಗಳನ್ನ ಮೇಯ್ನಾಗಿ ಮಾಡ್ತೀವಿ. ಅಂದರೆ ಇದಕ್ಕೆ ನಮಗೆ ಅಭಿಷೇಕ ಎಲ್ಲ ಮಾಡೋದಕ್ಕಾಗೋದಿಲ್ಲಲ್ಲ. ಸೊ ಆ ವಿಗ್ರಹಕ್ಕೆ ನಾವು ಅಭಿಷೇಕ ಎಲ್ಲ ಮಾಡ್ಕೊಂಡು ಪೂಜೆ ಮಾಡ್ಕೋತೀವಿ ಆ ಥರ. ಬಿಕಾಸ್ ಈ ಸಲ ಕಲಶ ಕೂರಿಸಿದ್ರೆ ನಾನು ಪ್ರತಿ ಶುಕ್ರವಾರ ಕಲಶನೇ ಕೂರಿಸೋ ಪದ್ಧತಿನ ಮುಂದುವರ್ಸ್ಕೊಂಡು ಹೋಗಬೇಕಾಗುತ್ತೆ. ಹಾಗಾಗಿ ನನ್ನ ಹತ್ರ ಆ ಲಕ್ಷ್ಮಿ ಇರೋದ್ರಿಂದ ಪ್ರತಿ ಶುಕ್ರವಾರ ನಾವು ಅದೇ ಲಕ್ಷ್ಮಿಗೆ ಪೂಜೆ ಮಾಡ್ತೀವಿ. ಸೊ ಹಾಗಾಗಿ ಇಲ್ಲಿ ಕೂಡ ನಾನು ಅದೇ ಲಕ್ಷ್ಮಿಗೆ ಪೂಜೆನ ಮಾಡೋ ಥರ ಮಾಡ್ಕೊಂಡಿದ್ದೀನಿ. ನಮ್ಮ ಮನೇಲಿ ಯಾವುದೇ ಪೂಜೆ ಇದ್ದರೆ ಕೂಡ, ಇವಾಗ ಲಕ್ಷ್ಮೀ ಪೂಜೆ ಇದ್ದರೆ ಅಥವಾ ನಾಡ್ದು ಗಣೇಶ ಹಬ್ಬ ಕೂಡ ಮಾಡ್ತೀವಲ್ಲ, ಆವಾಗ ಅದಕ್ಕಿಂತ ಮುಂಚೆ ಮನೆ ದೇವರುಗಳಿಗೆ ಪೂಜೆ ಮಾಡ್ತೀವಿ. ಸೊ ಅಲ್ಲಿ ಪೂಜೆ ಮುಗಿಸ್ಕೊಂಡು ನೆಕ್ಸ್ಟು ಲಕ್ಷ್ಮಿ ಹತ್ರ ಬರ್ತೀವಿ ಆ ಥರ. ಆ್ಯಂಡ್ ಈ ಸಲ ನಮ್ಮನೆ ಲಕ್ಷ್ಮಿ ಅಂದ್ರಿಗೆ, ಅಂದರೆ ಪುಟ್ಟ ಲಕ್ಷ್ಮಿ ಅಂದ್ರೆ ಇದ್ದಾರಲ್ಲ, ಸೊ ಅವ್ರಿಗೆ ಬಂದು ಸಲ್ವಾರ್ ತೊಗೊಂಡಿದ್ದೆ. ಲಾಸ್ಟ್ ಇಯರ್ ಎಲ್ಲ ಲಂಗ ಬ್ಲೌಸು ದೆನ್ ಹಾಫ್ ಸಾರಿ ಒಂದ್ಸಲ ತೊಗೊಂಡಿದ್ದೆ, ಆ ಥರ ಮಾಡಿದ್ದೆ. ಸಲ್ವಾರ್ ನಾನು ಯಾವತ್ತೂ ತೊಗೊಂಡೇ ಇಲ್ಲ ಅವರಿಗೆ. ಸೊ ಹಾಗಾಗಿ ಅವ್ರಿಗೆ ಈ ಸಲ ಸಲ್ವಾರ್ ತೊಗೊಂಡಿದ್ದೆ. ಆ್ಯಂಡ್ ಮನೆ ದೇವರಿಗೆ ಪೂಜೆ ಮುಗಿದ ನಂತರ ಇವಾಗ ನಾವೇನು ಕೂರಿಸಿರ್ತೀವಿ ಲಕ್ಷ್ಮಿ, ಅವರಿಗೆಲ್ಲೇ ಪೂಜೆ ಸ್ಟಾರ್ಟ್ ಮಾಡಿಕೊಂಡೆ. ಆ್ಯಕ್ಚುಲಿ ಮಕ್ಳಿಗೆ ಬಂದು ತುಂಬಾ ಖುಷಿ, ಯಾಕಂದರೆ ಮನೆ ತುಂಬ ಜನ ಇದ್ದಾರಲ್ಲ. ಸೊ ಹಾಗಾಗಿ ನೆಕ್ಸ್ಟ್ ಮಕ್ಕಳ ಕೈಯಲ್ಲಿ ಕೂಡ ನಾನು ಪೂಜೆ ಮಾಡಿಸ್ತೀನಿ. ದೆನ್ ಎಲ್ಲರೂ ಮನೇಲಿ, ಅಂದರೆ ನಾವು ದೆನ್ ಬಂದಿರೋ ಗೆಸ್ಟು ಎಲ್ಲರೂ ಬಂದು ಪೂಜೆ ಮಾಡ್ಕೋತಾರೆ ಇಲ್ಲಿ. ಇವರೆಲ್ಲ ಬಂದುಬಿಟ್ಟು ನಮ್ಮದು ಕಸಿನ್ಸು ದೆನ್ ಅಮ್ಮ, ಇವರೆಲ್ಲ ಬಂದಿದ್ದು ಆ್ಯಕ್ಚುಲಿ ನನಗೆ ತುಂಬಾ ಹೆಲ್ಪ್ ಆಯಿತು ಅಂತ ಅಂದ್ಕೊಳ್ಳಿ. ಆ್ಯಂಡ್ ಖುಷಿನೂ ಆಯಿತು, ಹಬ್ಬಕ್ಕೆ ಎಲ್ಲರೂ ಇದ್ದರೆ ತುಂಬ ಖುಷಿ ಆಗುತ್ತಲ್ಲ. ನೆಕ್ಸ್ಟ್ ಅಭಿಷೇಕ ಎಲ್ಲ ಮುಗಿಸ್ಕೊಂಡೆ. ಆ್ಯಕ್ಚುಲಿ ನಾನು ಅಭಿಷೇಕ ಮಾಡಬೇಕಾದ್ರೆ ಪ್ರಾಪ್ತಿ ಮತ್ತು ಪ್ರಾಗೆ ಏನೇನು ಆಗ್ತಾ ಇದ್ದೀನಿ ಅಂತ ಹೆಸರು ಹೇಳ್ತಾ ಇದ್ರು.
ದೆನ್ ಇಲ್ಲಿ ಎಲ್ಲರೂ ಸೇರಿಬಿಟ್ಟು ಆರತಿ ಮಾಡ್ಕೊತಾ ಇದ್ದೀವಿ. ಆ್ಯಕ್ಚುಲಿ ಪೂಜೆ ಲೇಟ್ ಆದರೆ ಕೂಡ ತುಂಬಾ ಚೆನ್ನಾಗಾಯಿತು. ಅದೊಂದು ಖುಷಿ. ಬಿಕಾಸ್ ಕೆಲವೊಂದು ಸಲ ಹಾಗೇನೆ ಎಷ್ಟೇ ನಾವು ಆಗಬೇಕು ಅಂತ ಇದು ಮಾಡಿದ್ರು ಅದು ಆಗೋ ಟೈಮಿಗೆ ಆಗೋದು. ಈ ಸಲ ಒಂದು ಸ್ವಲ್ಪ ಅಂದರೆ ನಾನು ಪ್ರೀ ಪ್ಲ್ಯಾನ್ ಮಾಡೋದ್ರಲ್ಲಿ ಒಂದು ಸ್ವಲ್ಪ ಆಗಿಲ್ಲ ನನ್ನಿಂದ. ಒಂದು ಸ್ವಲ್ಪ ಕಷ್ಟ ಇತ್ತು, ಹಾಗಾಗಿ ಒಂದು ಸ್ವಲ್ಪ ಡಿಲೇ ಆಯಿತು. ಇದು ಆ್ಯಕ್ಚುಲಿ ಏನು ಅವಳು ಶ್ಲೋಕ ಹೇಳಿದ್ಲು ಅದು ಬಂದು ಸ್ಕೂಲಲ್ಲಿ ಹೇಳ್ಕೊಟ್ಟಿದ್ದು. ನಾನು ಟೋಟಲಾಗಿ ಅವಳಿಗೆ ಒಂದೆರಡು ಶ್ಲೋಕ ಹೇಳ್ಕೊಟ್ಟಿದ್ದೀನಿ ಅಷ್ಟೇ. ಬಟ್ ಅವಳು ಸ್ಕೂಲಿಗೆ ಹೋದ ನಂತರ ಈ ಇಯರ್ ತುಂಬ ಶ್ಲೋಕಗಳು ಅಲ್ಲಿಂದ ಕಲ್ತ್ಕೊಂಡು ಬಂದಿದ್ದಾಳೆ. ಆ್ಯಂಡ್ ಕಲ್ತ್ಕೊಂಡು ಬಂದಿರೋದನ್ನ ಅವಳು ಡೈಲಿ ಮನೆಯಲ್ಲಿ ದೇವ್ರ ಎದುರುಗಡೆ ಕೂತ್ಕೊಂಡು ಹೇಳ್ತಾಳೆ. ಪ್ರಾಪ್ತಿ ಅಂತಷ್ಟೇ ಅಲ್ಲ, ಪ್ರಾಗ್ಯ ಕೂಡ ಕಲ್ತಿದ್ದಾಳೆ. ಬಟ್ ಪ್ರಾಪ್ತಿ ಕಲ್ತಿರೋ ಶ್ಲೋಕಗಳು ಕೆಲವೊಂದು ಬೇರೆ, ಪ್ರಾಗ್ಯ ಕಲ್ತಿರೋ ಕೆಲವೊಂದು ಶ್ಲೋಕಗಳು ಬೇರೆ. ಅವ್ರಿಗೇನೆಂದರೆ ಅವರ ಸ್ಕೂಲ್ ಆ್ಯಕ್ಟಿವಿಟೀಸ್ನ ಬಿಟ್ಟು ಈ ಥರ ಕೂಡ ಶ್ಲೋಕಗಳನ್ನ ಹೇಳ್ಕೊಡ್ತಾರೆ ಅವ್ರ ಏಜ್ ವೈಸು. ಇದು ಆ್ಯಕ್ಚುಲಿ ನನಗೆ ತುಂಬಾ ಖುಷಿ ಆಯಿತು. ಆ್ಯಕ್ಚುಲಿ ನಮಗೆ ಮನೇಲಿ ಕೂರಿಸ್ಕೊಂಡು ಎಲ್ಲ ಶ್ಲೋಕಗಳನ್ನ ಹೇಳ್ಕೊಡೋದಕ್ಕಾಗೋದಿಲ್ಲ. ಅವ್ರು ಹೇಳ್ಕೊಟ್ಟೋದಾಗ ಅದು ನಮಗೆ ತುಂಬಾ ಹೆಲ್ಪ್ ಕೂಡ ಆಗುತ್ತೆ ಆ್ಯಂಡ್ ಅದು ಒಳ್ಳೆ ಗ್ರೋತ್ ಅಂತ ನನಗನ್ನಿಸ್ತು. ನೆಕ್ಸ್ಟ್ ಪೂಜೆ ಎಲ್ಲ ಮುಗಿದ ನಂತರ ನನಗೆ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಬಿಕಾಸ್ ಮತ್ತೆ ಅಡುಗೆ ಮಾಡಬೇಕಿತ್ತಲ್ಲ, ಸೊ ಸ್ವಲ್ಪ ಕಷ್ಟ ಆಯಿತು ಅಂತ ಹೇಳಿ ಅಲ್ಲಿಗೆ ಆಫ್ ಮಾಡಿಬಿಟ್ಟೆ. ಇದು ಬಂದು ನೆಕ್ಸ್ಟು ನಾನು ದೇವ್ರನ್ನ ತೆಗಿಯೋವತ್ತು, ಅಂದರೆ ಅವತ್ತು ತೆಗಿಯೋದಕ್ಕಾಗಿಲ್ಲ, ನೆಕ್ಸ್ಟ್ ಡೇ ಅಂದ್ಕೋತೀನಿ. ಅವತ್ತು ತೆಗೆದಿದ್ದು ನಾವು. ಆವಾಗ ಪ್ರಸಾದ ಮಾಡಿಬಿಟ್ಟು, ಅಂದರೆ ನಾವು ದೇವ್ರನ್ನ ಮನೇಲಿ ಅವತ್ತು ಕಲಿಸಿಲ್ಲ ಅಂದರೆ ನೆಕ್ಸ್ಟ್ ಡೇ ಎಷ್ಟು ದಿವಸ ಇಟ್ಕೋತೀನಿ ಅಷ್ಟು ದಿವಸ ಕೂಡ ಪ್ರಸಾದ ಮಾಡಿಡಬೇಕು. ಸೊ ಅವತ್ತು ಪ್ರಸಾದ ಮಾಡಿಟ್ಟು ನೆಕ್ಸ್ಟ್ ಈವ್ನಿಂಗ್ ನಾನು ದೃಷ್ಟಿ ತೆಗಿತಾ ಇದ್ದೀನಿ. ದೃಷ್ಟಿ ಬಂದು ಪ್ರಾಗ್ಯ ತೆಗಿತಾ ಇದ್ದಾಳೆ. ಆ್ಯಂಡ್ ಅವಳೇನಂದರೆ ಅವರಿಗಿಬ್ಬರಿಗೂ ಪ್ರಾಪ್ತಿ ಪ್ರಾಗ್ಯನಿಗೆ ಒಂದೇ ಟೆನ್ಷನ್ ಇದ್ದಿದ್ದು, ನಾವು ದೇವರಿಗೆ ತಿಂಡಿ ಇಟ್ಟಿದ್ದೀವಿ ಬಟ್ ಅವರು ತಿಂದಿಲ್ಲ ಅಂತ. ಪಾಪ ಅವರು ಚಿಕ್ಕವರಲ್ವ, ಅವರಿಗೆ ನಾನು ಹೇಳಿದರೆ ಕೂಡ ಅಷ್ಟೊಂದು ಗೊತ್ತಾಗೋದಿಲ್ಲ. ಮತ್ತೊಂದು ಅರ್ಧ ಗಂಟೆ ಬಿಟ್ಬಿಟ್ಟು ಸೇಮ್ ಕ್ವಶನ್ ಕೇಳ್ತಾಳೆ, ಯಾಕೆ ದೇವರು ತಿಂದಿಲ್ಲ ಅಂತ. ಸೊ ಹಾಗೆ ಅವಳು ಇವತ್ತು ಅವಳೇ ದೃಷ್ಟಿ ತೆಗೆದ್ಬಿಟ್ಟು ನೆಕ್ಸ್ಟು ಇನ್ನೊಂದೇನೆಂದರೆ ಅವರು ಹೋಗ್ಬಿಟ್ಟು ದೇವಿದ್ದು ಬಾಯಿ ಹತ್ರ ತಿಂಡಿನ ಇಡ್ತಾಯಿದ್ರು, ತಿನ್ನಿ ಅಂತ. ಸೊ ಅದನ್ನು ಈ ವಿಡಿಯೋದಲ್ಲಿ ಆ್ಯಡ್ ಮಾಡಿದ್ದೀನಿ ನೋಡಿ. ಸೊ ಇದಿಷ್ಟು ಇವತ್ತಿನ ವರಮಹಾಲಕ್ಷ್ಮಿದು ಲಾಗ್ ಅಂತ ಹೇಳ್ತಾ ಈ ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮ್ಮೆಲ್ರಿಗೂ ಈ ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಸಿ ಯು ವಿತ್ ಅನದರ್ ವಿಡಿಯೋ. ಬಾಯ್.